ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಪದ್ಮ. ನೀವು ಮತ್ತೆ ಬಸ್ ಸ್ಟಾಪ್ ಬಂದು ಊರಿಗೆ ಹೋಗ್ಬೇಕಾಯ್ತು. ಆಮೇಲೆ ನೀವು ಬಸ್ ಸ್ಟಾಪಿಗೆ ಬಂದು ನೀವು ಯಾವ ಕಡೆ ಹೋಗಬೇಕು ಹೌದಾ. ಮತ್ತೆ ನೀವು ಆ ಕಡೆಯಿಂದ ಇವಾಗ ಆಗಲೇ 2:30 ಟೈಮು. ಆಗಲೇ ನಾನು ಬೇಕಾದ್ರೆ 4 ಗಂಟೆ ತನಕ ಮಾಡ್ತೀನಿ. ಅಂಗಡಿಗಳು ಸಿಕ್ಕರೆ ನೀವು ಅಂಗಡಿ ಹತ್ರ ಹೋಗಿ ಅಲ್ಲಿ ಒಂದು 4 ಗಂಟೆವರೆಗೂ ಕಲೆಕ್ಷನ್ ಮಾಡ್ತೀರಾ, ಕೇಳ್ಕೊತೀರಾ ಅಂಗಡಿಗಳ. ಅಲ್ಲಿ 4 ಗಂಟೆ ಆದಮೇಲೆ ನೀವು ರೋಡ್ ಕ್ರಾಸ್ ಮಾಡ್ಕೆ ಯಾರನ್ನ ಕೇಳ್ಕೊಂಡು ಇದೇ ರೋಡಲ್ಲಿ ಬಂದು ನೀವು ಬಸ್ ಸ್ಟಾಪಿಗೆ ಹೋಗ್ಬೇಕು. ಬೇಕಾದ್ರೆ ಅಲ್ಲಿಂದ ಬಸ್ ಸಿಗುತ್ತೆ. ಹೋಗೋದು ಯಾವ ಕಡೆ? ಮೆಜೆಸ್ಟಿಕ್ ಹೋಗ್ತೀನಿ. ಮೆಜೆಸ್ಟಿಕ್ ಆಮೇಲೆ ಮತ್ತೆ ಊಟಕ್ಕೆ ಏನು ಮಾಡೋದು ಹಿಂಗೆ ಸಹಾಯ ಮಾಡೋಕೆ ಕೇಳಿದ್ರೆ ಅಂತ ಹೋಗೋದ. ಊಟ ಮಾಡ್ತೀರಾ? ನಿಮ್ಮ ತೊಂದರೆ ಕೊಡ್ತೀವಿ ನಿಮ್ಮ ಕೆಲಸಗಳು. ನೀರಾಯ್ತಾ? ಆಯ್ತು ನೀರಾಯ್ತು. ಇದು ದೋಸೆ ಕೇಳಬೇಕು. ದೋಸೆ ಖಾಲಿ ಬಾಟ್ಲ್ ಐತೆ, ನೀರಿಲ್ಲ. ಇಲ್ಲ ಇದು ಒಂದು ಬಾಟ್ಲ್ ಐತಕ್ಕ ಹೊರಗಡೆ. ಮತ್ತೆ ಬೇಕಂದ್ರೆ ಮೆಜೆಸ್ಟಿಕ್ ನೋಡ್ತೀನಿ. ಖಾರ ಆಗುತ್ತೆ, ಜಾಸ್ತಿ ತಗೋತೀನಿ. ಈಗ ನೀವು ಕಲೆಕ್ಷನ್ ಮಾಡ್ಕೊಂಡು ಹೋಗ್ತೀರಾ? ಫಸ್ಟ್ ನನಗೆ ಮಾಲ್ ಒಳಗೆ ತೋರಿಸಕ್ಕ ಅಲ್ಲಿ ಮಾಡ್ಕೊಂಬಂದು ಇದು ಮಾಡ್ಕೊಂಡು ಬಸ್ಸಲ್ಲಿ ಹೋಗೋಣ. ಆ ಕಡೆ ಹಿಂಗೆ ಬರ್ತೀರಾ? ಹಾಂ ಇವಾಗ ಬಂದು ನಾವು ಡಿ ಮಾರ್ಟಿಗೆ ಬಂದ್ವಿ. ಡಿ ಮಾರ್ಟಲ್ಲಿ ಸ್ವಲ್ಪ ಸಾಮಾನು ಬೇಕಿತ್ತು, ಅದಕ್ಕೋಸ್ಕರ ಮಕ್ಕಳು ಮತ್ತು ನಮ್ಮ ಪಕ್ಕದ ಮನೆಯವರು ಒಬ್ಬರು ಫ್ರೆಂಡು ಎಲ್ಲ ಬಂದ್ವಿ. ಎಲ್ಲ ಬಂದು ಸ್ವಲ್ಪ ಐಟಮ್ ತಗೊಳ್ಳೋಣ ಅಂತ ಹಾಗೇ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಜೊತೆಗೆ ಗುಂಡನು ಬಂದಿದ್ದ. ಗುಂಡ ಬಂದು ಅವ್ರ ಮಗ, ನಮ್ಮ ಫ್ರೆಂಡ್ ಮಗ. ನೋಡಿ ಗುಂಡನಿಗೆ ಹಾಗೆ ಏನು ಬೇಕು ಅಂದ್ಬಿಟ್ಟು ಕೆನ್ನೆ ಗಿಂಡಿದೆ. ಅವಾಗ ನೋಡ್ತಾ ಇದ್ದ ಅವನು. ಒಳಗಡೆ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸಲ್ಲೇ ಒಳಗಡೆ ಈ ರೀತಿ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ರಂಗೋಲಿ ಸ್ಪರ್ಧೆ ಎಲ್ಲ ನೀಟಾಗಿ ರಂಗೋಲಿ ಎಲ್ಲ ಹಾಕಿದ್ರು. ನಾನು ರಂಗೋಲಿ ಎಲ್ಲ ನೋಡಿದೆ, ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರನೇ ವಿಡಿಯೋ ಮಾಡಿದೆ. ನಾವುಗಳು ಹಳ್ಳೀಲಿ ಮನೆ ಮುಂದೆ ಎಲ್ಲ ಸೆಗಣಿ ಹಾಕಿ ತಾರಿಸಿ ಈ ರೀತಿ ಎಲ್ಲ ರಂಗೋಲಿ ಹಾಕಿ ಬಣ್ಣ ಹಾಕ್ತಾಯಿತ್ತು. ಆದರೆ ಈ ಸಿಟಿಗಳಲ್ಲಿ ಸ್ವಲ್ಪ ಇಷ್ಟು ಟೇಸ್ಟ್ ಇಲ್ಲ ನಾವು ಹೊರಗಡೆ ರಂಗೋಲಿ ಹಾಕೋದಕ್ಕೆಲ್ಲ. ಅದಕ್ಕೆ ಇಲ್ಲಿ ತುಂಬ ಹಳ್ಳಿ ಅಲಂಕಾರ ಎಲ್ಲ ಮಾಡಿದರು. ಅದಕ್ಕೋಸ್ಕರ ನಾನು ಒಂದು ವಿಡಿಯೋ ಮಾಡಿದೆ. ಇದನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆಯೇ ನಾವು ಇಲ್ಲಿ ಏನು ಐಟಮ್ ಬೇಕು ತಗೊಳ್ಳೋದಕ್ಕೆ ಎಲ್ಲ ಸಿಗುತ್ತೆ. ಮನೆಗೆ ತಗೊಳ್ಳೋಂಥ ಐಟಮು ಸಿಗುತ್ತೆ, ಬಟ್ಟೆ ಚಪ್ಪಲಿ ಪ್ರತಿಯೊಂದು ಸಿಗುತ್ತೆ. ಹಾಗೆಯೇ ನಾವು ಒಳಗಡೆ ಹೋದೋ ಏನು ಬೇಕು ಅದೆಲ್ಲ ಸಿಗ್ತಾಯಿತ್ತು. ನೋಡ್ಕೊಂಡು ನಮ್ಗೆ ಏನು ಬೇಕು ಅಂತದ್ದು ಮಾತ್ರ ತಗೋತಾ ಇದ್ದ. ಆದರೆ ಸ್ವಲ್ಪ ಬೆಲೆ ಸ್ವಲ್ಪ ಆಫರ್ ಬಿಟ್ಟಿದ್ರು ಹಬ್ಬದ ವಿಶೇಷವಾಗಿ. ಅದಕ್ಕೆ ನಾವು ಸ್ವಲ್ಪ ನೋಡಿ ತಗೋತಾ ಇದ್ದ. ನಮ್ಗೆ ಏನು ಬೇಕು ಅಂತ ಮಾತ್ರ ತಗೊಂಡು ಇಲ್ಲಿ ಬೌಲ್ ಇದ್ದೋ ಮತ್ತು ವಾಟರ್ ಬಾಟಲ್ ಇದ್ದೋ ಇದೆಲ್ಲನೇ ನಾನು ನಮ್ಮ ಮನೇಲಿ ಸ್ವಲ್ಪ ಇಟ್ಕೊಳ್ಳೋದಕ್ಕೆಲ್ಲ ಜಾಗ ಇಲ್ಲ. ಅದಕ್ಕೋಸ್ಕರ ಗ್ಲಾಸ್ ಅವೆಲ್ಲ ತಗೊಳ್ಳಿಲ್ಲ. ಈ ಗಾಜವೆಲ್ಲ ತಗೊಂಡ್ರೆ ನಾವು ಇಟ್ಕೊಳ್ಳೋದಕ್ಕೆ ಜಾಗ ಇರಬೇಕು. ಅದಕ್ಕೋಸ್ಕರನೇ ಆ ಥರದವೇನು ತಗೊಳಕ್ಕಾಗಲಿಲ್ಲ. ಸ್ವಲ್ಪ ಹಾಗೆ ತುಂಬ ಇಷ್ಟ ಆಯಿತು. ನೋಡಿದೆ ಕಪ್ ಆಗಿರ್ಬೋದು ಮತ್ತು ಪ್ಲೇಟ್ ಆಗಿರ್ಬೋದು ಮತ್ತು ಜ್ಯೂಸ್ದು ಜಾರೆಲ್ಲ ಇತ್ತು. ಇದೆಲ್ಲ ತಗೊಳಕ್ಕೆ ಆಗಲಿಲ್ಲ. ನೋಡ್ದೋ ಇಷ್ಟ ಆಯಿತು. ಇಷ್ಟ ಆದರೆ ಮತ್ತು ಮನೆಗೆ ತಂದು ಮಡಿಕೊಳ್ಳೋದಕ್ಕೂ ಕೂಡ ಜಾಗ ಇಲ್ಲ. ನಮ್ಮದು ಮನೆ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಏನು ಬೇಕು ಅಂಥದ್ದು ಮಾತ್ರ ತಗೊಂಡು ಈ ರೀತಿ ಕಪ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ಇದು ಮಕ್ಕಳದೆಲ್ಲ ಬರ್ತಡೇ ಮಾಡಿದ್ರೆ ಈ ರೀತಿ ಕೊಡ್ಬೋದು. ಮಕ್ಕಳಿಗೆಲ್ಲ ಗಿಫ್ಟ್ ಥರ ನೋಡೋದಕ್ಕೆ ಅವಕ್ಕೂ ಖುಷಿಯಾಗುತ್ತೆ. ಆ ರೀತಿ ಐತೆ. ಅದಕ್ಕೆ ಅದಾದ ನಂತರ ನಾನು ಸ್ವಲ್ಪ ಹಾಗೇ ಎಲ್ಲ ನೋಡ್ಕೊಂಡು ಮುಂದೆ ಹೋದ್ವು. 55 rupees per 55 rupees. ತಗೊಳ್ಳ ಮಮ್ಮಿ ಬೈದ್ರೆ ಮಮ್ಮಿ ಕೇಳು. ಹೊಡೆದಾಕ್ಬಿಟ್ರೆ ಮಿಸ್ ಆಗಿ ಕಟ್ಬಿಡ್ತು. ಬೇಡವ ಇದು 1 ನಿಮಿಷ ಆಯ್ತು. ಅದು ನಾನು ಯೂಟ್ಯೂಬ್ ಚಾನಲಲ್ಲಿ ಅಡುಗೆ ಮಾಡ್ತೀನಿಲ್ಲ, ಅದಕ್ಕೋಸ್ಕರ. ಮತ್ತು ಒಂದು ಗ್ಲಾಸ್ದು ಬೌಲೆಲ್ಲ ತಗೊಂಡ್ರೆ ಅದು ನಾನು ಅಡುಗೆ ಮಾಡಿದಂಥದ್ದು ಐಟಮ್ ಎಲ್ಲ ತೋರಿಸೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ದಾದ ನಂತರ ನಾನು ಸ್ವಲ್ಪ ಬ್ಯಾಗೆಲ್ಲ ತಗೊಂಡೋಗಿರಲಿಲ್ಲ. ಮತ್ತು ಆ ಕಡೆ ತರೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು. ಗಾಡಿ ಇದ್ದಿದ್ರೆ ನಮ್ಮ ಮನೆಯವ್ರ ಜೊತೆ ಬಂದಿದ್ರೆ ನಾನು ಹೇಗೋ ತಗೋಬೋದಾಗಿತ್ತು. ನಾನು ನೆಕ್ಸ್ಟ್ ಟೈಮ್ ಬಂದರೆ ತಗೋತೀನಿ ಅಂತ ಅಂದ್ಬಿಟ್ಟು ನೋಡಿದೆ. ತಗೊಂಡಿದ್ದು ಇದು ಬೇಡಪ್ಪ ಇಟ್ಕೊಂಡು ಹೋಗೋದಕ್ಕೆ ಆಗಲ್ಲ ಅಂದ್ಬಿಟ್ಟು ನಾನು ಮತ್ತೆ ವಾಪಸ್ ಅಲ್ಲೇ ಮಾಡಿ. ಅಗರಬತ್ತಿ ಎಷ್ಟಿದೆ? ಚಾರ್ಕೋಲ್ ಫ್ರೀ ಅಂತ ಇತ್ತು. ಎಷ್ಟಿದೆ? ಎಷ್ಟಮ್ಮ ಇದು? ಹಾಂ 57 ಬಾ. ಇಲ್ಲ 200 rupees. ತಗಿ 200 ಅಲ್ಲ, ಅಲ್ಲಿ 70. ಸೆಲ್ಲಿಂಗ್ ಪ್ರೈಸ್ ಮೇನ್ ಪ್ರೈಸ್ 70 ಇದು.
70ನಾ? ಹಾಂ ನೋಡು ಕೇಳು ಅದನ್ನ 70 ತಗೊಳ್ಳೋಣ. ಬ್ಲೆಂಡ್ ಮಾಡ್ಬೇಕಾ? ಹಾಂ ಯಾವ ಸ್ಟ್ರೈಟ್ನರು ಇದು ತಗೊಳ್ಬೋದು. ಇದು ಬಂದು ಪೆನ್ ಹೊಡೋರು. ಮತ್ತು ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡೆ, ಅಗತ್ಯ ಇರೋಷ್ಟು ತಗೊಳ್ಳೋಣ, ಇಲ್ಲದೆ ಇರೋದೆಲ್ಲ ಈಗ ಸದ್ಯಕ್ಕೆ ಬೇಡ ಅಂದ್ಬಿಟ್ಟು. ಹಾಗೆಯೇ ನೋಡೋದಕ್ಕೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದ್ವು. ಈ ರೀತಿ ನಾವು ನೋಡ್ಕೊಂಡು ಮುಂದೆ ಹೋದೋ, ಆದರೆ ನೀಟಾಗಿ ನಾವು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ಭಾನುವಾರ ವಿಶೇಷ ಅಂತಂದರೆ ಕೆಲಸದವರೆಲ್ಲ ತುಂಬ ಇವತ್ತು ಮಾಲಲ್ಲೇ ಇದ್ದರು. ಅದಕ್ಕೋಸ್ಕರ ನಾವು ಪೂರ್ತಿಯಾಗಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನಾನು ಬೇರೆ ದಿನ ಹೋದಾಗ ಇಷ್ಟು ಜನ ಅಂತೂ ಇರೋಲ್ಲ, ಇವತ್ತಂತೂ ಸಿಕ್ಕಾಪಟ್ಟೆ ಜನ ಇದ್ದರು. 90ನಾ? ಮಮ್ಮಿಗೆ ತೋರಿಸಿದ್ನಾ? ಮಮ್ಮಿಗೆ ತೋರಿಸಿ. ನಾನು ಹಾಗೇನೆ ಹೊರಗಡೆ ಬಂದೆ. ಟೋಟಲ್ ನಾವು ಬಿಲ್ ಹಾಕ್ಸ್ತು. ಅದು ನಮ್ಮಿಬ್ಬರಿಂದ ಒಂದು 2,500 3,000 ರೂಪಾಯಿ ಐಟಮ್ ತಗೊಂಡ್ವ. ಅದಾದ ನಂತರ ನಾವು ಹೊರಗಡೆ ಬಂದಾದ್ಮೇಲೆ ಸ್ವಲ್ಪ ಏನು ತಗೊಳ್ಳಿಲ್ವಲ್ಲ ಅಂತಂದು ಹುಡುಗರು ಐಸ್ ಕ್ರೀಮ್ ಕೊಡ್ಸಮ್ಮ ಅಂತ. ಅದಕ್ಕೋಸ್ಕರ ಹುಡುಗರಿಗೆ ನನಗೆ ಎಲ್ಲ ಒಟ್ಟಿಗೆ ಐಸ್ ಕ್ರೀಮ್ ಆರ್ಡ್ರ್ ಮಾಡಿ ಐಸ್ ಕ್ರೀಮ್ ತಿಂದ್ವ. ನೋಡಿ ಈ ರೀತಿ ಐಸ್ ಕ್ರೀಮ್ ತಿಂತಿದ್ರೆ ಅದು ತುಂಬ ಚಳಿ ಇತ್ತು ಅಲ್ವಾ. ನನಗೆ ಬೇಡ, ನನಗೆ ಸ್ವಲ್ಪ ಗಂಟಲು ನೋವಿದೆ ಅಂತ ಅಂದೆ. ಆದರೂ ಕೂಡ ತಗಮ್ಮ ಅಂತ ಅಂದ್ಬಿಟ್ಟು ನನಗೂ ಕೊಡಿ. ಗುಂಡನಿಗೆ ಮಾತ್ರ ಕೊಡಿಸ್ತಿಲ್ಲ, ಅವನಿಗೆ ಶೀತ ಆಗುತ್ತೆ ಅಂತವ್ರಮ್ಮ. ಅದಕ್ಕೋಸ್ಕರ ಗುಂಡ ನೋಡ್ತಾ ಇದ್ದೆ. ನಾವು ಅವನ್ನೇ ನೋಡ್ತಾ ಇದ್ದೆ, ಇಷ್ಟು ಬೇಜಾರಾಗವನಲ್ಲ ಅಂತ. ಹಾಗೂ ನನ್ನ ಮಗಳು ಸ್ವಲ್ಪ ಅವನಿಗೆ ಐಸ್ ಕ್ರೀಮ್ ಬಾಯಿಗೆ ಹಾಕಿದ್ಲು. ರಮ್ಮ ಬೇಡ ಅಂತ ಇದ್ರು. ನನ್ನ ಮಗಳು ನಿನಗೆ ಶೀತ ಅಂದೆಲ್ಲ ಕೊಡಮ್ಮ ಅಂದ್ಲು. ಅದಕ್ಕೆ ಅವಳಿಗೂ ಸ್ವಲ್ಪ ನಂದನ್ನು ಹಾಗೆ ಐಸ್ ಕ್ರೀಮ್ ಕೊಟ್ಟೆ. ಅದಾದ ನಂತರ ನಾವು ಮುಗಿಸ್ಕೊ ಹೊರಗಡೆ ಬಂದ್ವಿ. ಇಲ್ಲಿ ನಾವು ಮೇಲ್ಗಡೆ ಹೋಗ್ಬೇಕಿತ್ತು, ಫಸ್ಟ್ ಫ್ಲೋರಲ್ಲಿ. ಇಲ್ಲಿ ಬಟ್ಟೆ ಇದ್ದರೆ ನೋಡೋಣ ಅಂತ. ಆದರೆ ಇವರು ಮೇಲ್ಗಡೆ ಹೋಗೋದಕ್ಕೆ ಅದರಲ್ಲಿ ನನಗೆ ಭಯ ಆಗುತ್ತೆ, ಬರಲ್ಲ, ನಮ್ಗೆ ರೂಢಿ ಇಲ್ಲ ಅಂತ ಅಂದರು. ಬನ್ನಿರಿ ಏನೂ ಆಗಲ್ಲ, ಜೊತೆಲಿ ಹೋಗೋಣ ಅಂತ ಅಂದ್ಬಿಟ್ಟು ಈ ರೀತಿ ಅವ್ರನ್ನ ಮೇಲೆ ಹತ್ತಿಸ್ಬೇಕಾದ್ರೆ ನಮಗೆ ತುಂಬ ನಗು ಬರ್ತಾಯಿತ್ತು. ಅವ್ರು ಬರಲ್ಲ ಅಂತ ಇದ್ರು. ಅದಕ್ಕೋಸ್ಕರ ಅದನ್ನೇ ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ನಾನು ಮೇಲ್ಗಡೆ ಹೋದ. ಫಸ್ಟ್ ಫ್ಲೋರಲ್ಲಿ ಸ್ವಲ್ಪ ಕೆಲಸ ನಡೀತಾ ಇದೆ. ಇಲ್ಲಿ ಐಟಮ್ ಎಲ್ಲ ಚೇಂಜ್ ಮಾಡಿದ್ದೀವಿ ಮೇಡಮ್, ಇಲ್ಲಿಲ್ಲ, ಮತ್ತೆ ನೀವು ಕೆಳಗಡೆನೇ ಹೋಗಿ ಅಂದರು. ಅದಾದ ನಂತರ ನಾವು ಮತ್ತೆ ವಾಪಸ್ ಬರಬೇಕಾದ್ರೆ ಇದು ನನ್ನ ಮಗಳು ಅದನ್ನು ನೋಡಿಬಿಟ್ಟು ಒಂದು ಫೋಟೋ ತೆಗಿಯಮ್ಮ ಅಂತ ಅಂದು. ನಾನು ಫೋಟೋ ಬೇಡ ಅಂತ ವಿಡಿಯೋ ಬಿಡಿದೆ. ಅದು ಹಿಡಿಯೋದಾದ ನಂತರ ನಾವು ಕೆಳಗಡೆ ಬರ್ತಾಯಿದ್ವು. ಕೆಳಗಡೆ ಬರಬೇಕಾದ್ರೂ ಆ ಹುಡುಗ ಎದ್ರಕೊಂಡು ನಾನು ಕೆಳಗಡೆ ಹಿಡಿಯಲ್ಲ ಅಂತಿದ್ದು. ನನ್ನ ಮಗಳು ಮಾಡ್ತೀನಿ ತಾಡೋ ಅವ್ನಿಗೆ ಅಂದ್ಬಿಟ್ಟು ಅವ್ನ ಎದ್ರಿಕೆ ಹೋಗಿಸ್ತೀನಿ ಅಂದ್ಬಿಟ್ಟು ತಾನೇ ಎತ್ಕೊಂಡು ಕೆಳಗಡೆ ಹೊಟ್ಟೋದ್ಲು. ಅವ್ರ ಅಮ್ಮ ಕೆಳಗಡೆನೇ ಬರಲಿಲ್ಲ, ಮೇಲೆ ನೋಡ್ತಾ ನಿಂತಾಯಿದ್ರು. ಸರಿ ಬನ್ನಿರಿ ನಾವು ಹೋಗೋಣ ಅಂತ ಅಂದ್ಬಿಟ್ಟು ನಾವು ಹಿಂದೆ ಬಂದು. ಇಲ್ಲಿ ನೋಡಿ ನಮ್ಮ ದೊಡ್ಡ ಮಗಳು ಹಿಡ್ಕೊ ಹೋಗ್ತಾ ಇದ್ದಾರೆ. ಅವರು ಕೂಡ ಭಯ ಪಡ್ತಾಯಿದ್ರು. ನಾನು ವೀಡಿಯೋ ಆದ ನಂತರ ಆಮೇಲೆ ಲಾಸ್ಟಲ್ಲಿ ಹೋದೆ. ಟೋಟಲಿ ನಾವು ಇದೆಲ್ಲ ಶಾಪಿಂಗ್ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದಾದ ನಂತರ ಒಂದು ಫೋಟೋ ತೆಗಿಯೋಣ ಇದ್ರ ಮುಂದೆ ಅಂದ್ಬಿಟ್ಟು ಹಾಗೇ ಒಂದು ವೀಡಿಯೋ ಮಾಡಿದ್ಲು ನನ್ನ ಮಗಳು. ಇಲ್ಲಿ ನಾವು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಆ ವಿಡಿಯೋ ನಿಮಗೆ ಇಷ್ಟವಾಗೋದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವೀಡಿಯೋವನ್ನು ತಪ್ಪದೆ ನೋಡಿ.